ದಿನ ನಾವೇನ್ ಮಾಡಿದ್ದೀವಿ ಅಪವರ್ತನಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇಂದು ಅಪವರ್ತ್ಯಗಳು. ಏನು ಅಪವರ್ತ್ಯಗಳು ಅಂದ್ರೆ ಅಪವರ್ತ್ಯಗಳು ಅಂತಂದ್ರೆ ಕೊಟ್ಟ ಸಂಖ್ಯೆಯನ್ನು ಯಾವುದೇ ಸಂಖ್ಯೆ ಇಲ್ಲ 1 2 3 4 5 ಇವುಗಳಿಗೆ ಅನಂತದವರೆಗೆ ಇವುಗಳಿಗೆ ಗುಣಿಸಿದಾಗ ಬರುವ ಗುಣಲಬ್ಧಕ್ಕೆ ಆ ಸಂಖ್ಯೆಯ ಅಪವರ್ತ್ಯ ಎನ್ನುವುದು ಆ ಸಂಖ್ಯೆಯ ಅಪವರ್ತ್ಯ ಅಂತ ಕರೀತಾರೆ. ಹೌದಿಲ್ಲ? ಸ್ವಲ್ಪ ಈ ಕಡೆ ಲಕ್ಷ ಕೊಡ್ರಿ ನೋಡ್ರಿ. ಇಲ್ಲಿ ಉದಾಹರಣೆ 3ರ ಅಪವರ್ತ್ಯಗಳು. 3ರ ಅಪವರ್ತ್ಯಗಳು 3 ಒಂದೇ 3, 3 ಎರಡೇ 6, 3 ಮೂರಲೆ 9, 3 ನಾಲ್ಕಲೆ 12, 3 ಐದೇ 15, 3 ಆರಲೆ 18, 3 ಏಳಲೆ 21, 3 ಹತ್ತಲೆ 30, 3 ಹನ್ನೊಂದಲೆ 33, 3 ಹನ್ನೆರಡಲೆ 36, 3 ಹದಿಮೂರಲೆ 39. ಹೌದಿಲ್ಲ? ಗಣಿ ಐತಿಲ್ಲ? ಜೋರ್ ಮಾತಾಡ್ರಿ. ಆದ್ರ ಅಪವರ್ತ್ಯಗಳು ಎಂಟದಾವ? ಅನಂತದವರೆಗೆ ಅದಾವ. ಇನ್ನ ನಾಲ್ಕನೇದು ನೋಡ್ರಿ. ನಾಲ್ಕನೇದು 4ರ ಅಪವರ್ತ್ಯಗಳು. 4ರ ಅಪವರ್ತ್ಯಗಳು 4 ಒಂದೇ 4, 4 ಎರಡೇ 8, 4 ಮೂರಲೆ 12, 4 ನಾಲ್ಕಲೆ 16, 4 ಐದೇ 20, 4 7 4 8 ಎಷ್ಟದಾವ? ಅನಂತದವರೆಗೆ ಅದಾವ. ಹೌದಲ್ಲ? ಈ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ನಂದೊಂದು ಪ್ರಶ್ನೆ ನೋಡ್ರಿ. 4 ಒಂದೇ 4 ಬರ್ರಿ, 4 ಎರಡೇ 8 ಬರ್ರಿ, 4 ಮೂರಲೆ 12 ಬರ್ರಿ, 4 ನಾಲ್ಕಲೆ 16 ಬರ್ರಿ, 4 ಐದೇ 20 ಬರ್ರಿ. ಹೌದಾ? ಈ ಕಡೆ ಲಕ್ಷ ಇಲ್ಲಿ. ಇವೆಲ್ಲ 4 8 12 16 20 ಇರೋದಿಲ್ಲ. ಇವು ಗುಣಲಬ್ಧ ಅಂತ ಕರಿತೇವೆ. ಹೌದಾ? 4ರ ಅಪವರ್ತ್ಯಗಳು ಹಾಕವು. ಹೌದಾ? ಎಳೆಯ ಅಪವರ್ತ್ಯ 4 ಮತ್ತು 8ರ ಗುಣಲಬ್ಧ 8 ಆತ. 4 ಮತ್ತು 2ರ ಗುಣಲಬ್ಧ 8 ಆಯ್ತು. ಇವು ಕೇಳ್ತೇವೆ ನಾವು 4 ಮತ್ತು 2 ಸ್ವಾಭಾವಿಕ ಸಂಖ್ಯೆಗಳು. ಹೌದಾ? ನಂದೊಂದು ಪ್ರಶ್ನೆ ಇಲ್ಲಿ ನೋಡ್ರಿ. ಒಂದ್ ನೋಡ್ರಿ ಕಡೆ. ಇಲ್ಲಿ ಒಂದು 20 ಅದ, 20 ಐತಿ. ಹೌದಾ? ಇಲ್ಲಿ 20ನ್ನ ಕೊಟ್ಟಂತ ಸಂಖ್ಯೆಯನ್ನ ಈ ಸಂಖ್ಯೆಯಿಂದ ಭಾಗಾಕಾರ ಮಾಡಿದಾಗ ಶೇಷ 0 ಬರ್ಬೇಕು. ಇದಕ್ಕೆ ತಾಳೆ ಹೊಡೆದಂತಾರ. ಹೇಳ್ತಾರ ತಾಳೆ ಹೊಡೆದಂತಾರ. 20 4ರ ಅಪವರ್ತ್ಯ ಹೌದೇ ಅಲ್ಲೋ ಚೆಕ್ ಮಾಡ್ಬೇಕಾಗಿತ್ತು ನಾವು. 20 4ರ ಅಪವರ್ತ್ಯ ಹೌದು ಅಲ್ವೋ ಚೆಕ್ ಮಾಡ್ಬೇಕಾಗಿತ್ತು. 4 ಐದೇ 20 ಏನ್ ಬಂತು? 20 20 ಅಂದ್ರೆ 0 ಬಂತು. ಹೌದಾ? ಏನಂತ ಶೇಷ ಹಾಗಾಗಿ 20 4ರ ಅಪವರ್ತ್ಯ ಹೌದು. ಓಕೆ. ಇಲ್ಲಿ ನೋಡ್ರಿ. ಇಲ್ಲೊಂದು ಏನೋ ಪ್ರಶ್ನೆ ಕೊಟ್ಟಾರ ಅವರು. 2.5 ಗುಂಡೆ 4 ಕೊಟ್ಟಾರ. 2.5 ಗುಂಡೆ 4 ಕೊಟ್ಟಾರ. ಹೌದು, ಇದು ಪೂರ್ಣ ಸಂಖ್ಯೆ ಬರುತ್ತೆ. 4 ಐದೇ 20 ಪೇಲೆ 2, 4 ಎರಡೇ 8 2 ಖುಷಿರ 10ಕ್ಕೆ 10 ಬಂತ. ಒಂದು ಸ್ಥಾನ ಒಂದು ಬಿಂದು ಆದಿಂದ ಒಂದು ಸ್ಥಾನ ಐತಿ. ಹೌದಿಲ್ಲ? ಬಿಂದು ಆದಿಂದ ಒಂದು ಸ್ಥಾನ ಐತಿ, ಕೆಳಗಿಲ್ಲ. ಅದಕ್ಕೆ ಬಿಂದು ಆದಿಂದ ಒಂದು ಸ್ಥಾನ ಕೊಟ್ಟರೆ ಎಷ್ಟು ಬಂತಿದ್ವು? 10 ಬಂತು. ಹೌದಾ? ಪೂರ್ಣ ಸಂಖ್ಯೆ ಮತ್ತು 10 10 ಇದು 4ರ ಅಪವರ್ತ್ಯ ಹೌದೇ ಅಲ್ವೋ ಚೆಕ್ ಮಾಡ್ಬೇಕಾಯ್ತು ನಾವು. ನೋಡ್ರಿ 4ರಲ್ಲೇ ಭಾಗ ಮಾಡ್ಬೇಕು. ಮತ್ತಿಲ್ಲಿ ಏನ್ ಮಾಡ್ಬೇಕು? 4 ಎರಡೇ 8. ಹೌದಾ? 10ರಾಗ 8 ಹೋದ್ರೆ ಶೇಷ ಏನ್ ಬಂತು? ಏನ್ ಬಂದಿದ್ರು? ಅಪವರ್ತ್ಯ ಹಾಕಿತ್ತು 0 ಬಂದಿದ್ರು. ಅಪವರ್ತ್ಯ ಹಾಕಿತ್ತು. 0 ಬಂದಿಲ್ಲ, ಶೇಷ 2 ಬಂತು. ಹಾಗಾಗಿ ಇದೇನಿದೆ? 10 ಏನಿದೆ? ಅಪವರ್ತ್ಯ ಅಲ್ಲ. ಎದ್ರದಲ್ಲ? 4ರ ಅಪವರ್ತ್ಯ ಅಲ್ಲದ. 10 4ರ ಅಲ್ಲ. ಯಾಕಲ್ಲ? ಈ 2 ಏನಿದೆ? 2.5 2.5 ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ಎಣಿಸಾಕ್ ಬರ್ಬೇಕ. ಎಣಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆ ಅಂತ ಕರೀತಾರ. ಯಾವ್ಯಾವ? 1 2 3 4 5 6 7 8 9 10 11 ಅನಂತದವರೆಗೆ ಎಲ್ಲ ಇವಕ್ಕೆಲ್ಲ ಕರೀತಾರ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಎಣಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ. ಸ್ವಲ್ಪ ಈ ಕಡೆ ನೋಡ್ರಿ. 10 ಇದು 4ರ ಅಪವರ್ತ್ಯವಲ್ಲ. ಕನ್ಫರ್ಮ್ ಆತಾ? ಓಕೆ. ಇಲ್ಲಿ ನೋಡ್ರಿ. ಯಾವುದೇ ಸಂಖ್ಯೆಯ ಚಿಕ್ಕ ಅಪವರ್ತ್ಯ ಅದೇ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ನೋಡ್ರಿ. 3ರ ಅಪವರ್ತ್ಯ 3 ಅದ, 4ರ ಅಪವರ್ತ್ಯ 4 ಅದ. ಸಣ್ಣ ಅಪವರ್ತ್ಯ ಸಣ್ಣ ಚಿಕ್ಕ ಅಪವರ್ತ್ಯ. ಹೌದಾ? 3ರ ಚಿಕ್ಕ ಅಪವರ್ತ್ಯ 3, 4ರ ಚಿಕ್ಕ ಅಪವರ್ತ್ಯ 4, 5ರ ಚಿಕ್ಕ ಅಪವರ್ತ್ಯ 5, 6ರ ಚಿಕ್ಕ ಅಪವರ್ತ್ಯ 6, 7ರ ಚಿಕ್ಕ ಅಪವರ್ತ್ಯ 7.
ಹೌದಲ್ಲ? ಹಾ, ಹಾಗಾಗಿ ಸ್ವಲ್ಪ ಲಕ್ಷ ಕೊಡ್ರಿ. ಯಾವುದೇ ಸಂಖ್ಯೆಯ ಚಿಕ್ಕ ಅಪವರ್ತ್ಯ ಅದೇ ಸಂಖ್ಯೆಯಾಗಿರುತ್ತದೆ. ಪ್ರಶ್ನೆ ಕೇಳ್ತಾರೆ ಏನಂತ, ಮುರಾರ್ಜಾಗ ನವೋದಯಗೆ ಏನ್ ಕೇಳ್ತಿರ್ತಾರ ಅಂತಂದ್ರೆ 5ರ ಚಿಕ್ಕ ಅಪವರ್ತ್ಯ 1, 5, 10, 15. ಕನ್ಫ್ಯೂಸ್ ಆಗಿಬಿಡುತ್ತೆ. ಅಪವರ್ತ್ಯ ಕೇಳ 1, 5, 10, 15. ನನ್ನ ಪ್ರಶ್ನೆ ಏನು, 5ರ ಚಿಕ್ಕ ಅಪವರ್ತ್ಯ ಯಾವ್ದು? ಜೋರ್ ಮಾತಾಡ, ಹಂಗೆ ಕೂತಿ. 5ರ ಚಿಕ್ಕ ಅಪವರ್ತ್ಯ 5. ಹೌದಲ್ಲ? ಸ್ವಲ್ಪ ಅರ್ಥ ಮಾಡ್ಕೋರಿ. ಲಕ್ಷ ಈ ಕಡೆ ಇರ್ಲಿ. 5ರ ಚಿಕ್ಕ ಅಪವರ್ತ್ಯ 5. ಓಕೆ, ಇಲ್ಲಿ ನೋಡಿ, ಅಪವರ್ತ್ಯ ಎಂದರೆ ಇದೊಂದು ವಾಕ್ಯ ಅಲ್ಲ, ಇದು ವಾಕ್ಯ ಹೌದಕ್ಕೆ. ಅಪವರ್ತ್ಯ ಎಂದರೆ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವಾಗಿದೆ. ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ 4 ಮತ್ತು 4 ಎರಡು ಸ್ವಾಭಾವಿಕ ಸಂಖ್ಯೆಗಳು. 4 ಮತ್ತು 3 4 ಮತ್ತು 3 ಸ್ವಾಭಾವಿಕ ಸಂಖ್ಯೆ ಹೌದಿಲ್ಲ? ಸ್ವಾಭಾವಿಕ ಸಂಖ್ಯೆ ಹೌದಿಲ್ಲ? 4 ಮೂರ್ಲೆ 12, 4 ಮೂರ್ಲೆ 4 ಮತ್ತು 3 12 ಸ್ವಾಭಾವಿಕ ಸಂಖ್ಯೆ ಗುಣದಾಗಿತ್ತಲ್ಲ. ಓಕೆ, ಇದು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ನಿಮಗೆ ಇವತ್ತು ಪಾಠ ಆಯ್ತು. ಬಂದ